ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಜೀವನ್ಮುಕ್ತ ಮಹರ್ಷಿಗಳನ್ನು ಕೃತಜ್ಞತೆಯಿಂದ ಸ್ಮರಿಸಿ ನಮ್ಮ ಪ್ರೀತಿಯ ಗುರುಗಳಾದಂತಹ ರತ್ನಾಕರಂ ವಿಶ್ವನಾಥರಾಜರವರಿಗೆ ಪ್ರಥಮ ವಂದನೆಯನ್ನು ಸಲ್ಲಿಸಿ ನನ್ನ ಭಾಗಕ್ಕೆ ಬಂದಿರುವಂತಹ ವಿಷಯವನ್ನು ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ. 3 ಉಪನ್ಯಾಸಗಳನ್ನು ಕೇಳಿದ್ದೀರ. ಸಾಕಷ್ಟು ಮಾನಸಿಕವಾಗಿ ಕೂಡ ಸುಸ್ತಾಗೋಗಿದ್ದೀರ. ಈಗ ನಿಮ್ಮ ಗಮನವನ್ನು ಸೆಳೆದು ನಾನು ಹೇಳಬೇಕಾಗಿರುವಂಥ ವಿಚಾರನ ನಿಮ್ಮ ಮನಸ್ಸಿಗೆ ತಲುಪಿಸೋದು ಕಷ್ಟಕರವಾದಂತಹ ಒಂದು ಕೆಲಸ. ಈ ಕೊನೆಯ ಉಪನ್ಯಾಸದಲ್ಲಿ ನಿಮ್ಮ ಗಮನನ ಉಳಿಸ್ಕೊಳ್ಳೋದೇ ಒಂದು ಕಷ್ಟ ಆಗಿದ್ದರೆ, ವಿಷಯ ಅದಕ್ಕಿಂತಲೂ ಕಷ್ಟವಾಗಿದೆ. ಆತ್ಮ ಸಾಕ್ಷಾತ್ಕಾರ ಅಂತ ಕೊಟ್ಟಿದ್ದಾರೆ. ಆತ್ಮ ಸಾಕ್ಷಾತ್ಕಾರವನ್ನು ಕುರಿತು ಮಾತಾಡಬೇಕು. ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ಮಾತಾಡ್ತಾ ಇದ್ದಾಗ ಗುರು ಅಂದರೆ ಯಾರು ಅನ್ನುವಂತಹ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ಪ್ರಸ್ತಾಪ ಮಾಡಿದ್ದೆ. ಅಲ್ಲಿಂದ ಮುಂದಕ್ಕೆ ನಾವು ನೋಡೋದಾದರೆ, ಯಾರ್ಯಾರನ್ನು ನಾವು ಗುರುಗಳು ಅಂತ ಭಾವಿಸ್ತೀವಿ ಅನ್ನೋದನ್ನು ಮೊದಲೇ ನಾನು ಹೇಳಿದ್ದೆ. ಅದರಲ್ಲಿ ಈ ಲೌಕಿಕ ಗುರುಗಳನ್ನು ಪಕ್ಕಕ್ಕಿಟ್ಟು ನಮ್ಮ ವಿಚಾರಕ್ಕೆ ಬೇಕಾಗಿರುವಂತಹ ಆಧ್ಯಾತ್ಮಿಕ ಗುರುಗಳು ಯಾರು ನಿಜವಾಗಿ ಅನ್ನೋದನ್ನು ಸ್ಪಷ್ಟತೆಯಿಂದ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕಾರಣ ಏನು ಅಂದರೆ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಎಲ್ಲಿ ನಮ್ಮಲ್ಲಿ ಸ್ಪಷ್ಟತೆಯನ್ನು ನಾವು ಕಂಡುಕೊಳ್ಳೋದಿಲ್ವೋ ಅಲ್ಲಿ ಅನುಷ್ಠಾನ ಪ್ರಾರಂಭ ಆಗಲ್ಲ. ಅದು ಬಂದಿರೋದು. ಚೆನ್ನಾಗಿರೋಂಥ ಉಪನ್ಯಾಸ ಕೇಳ್ತೀವಿ, ಅಬ್ಬಬ್ಬ ಏನು ಸೊಗಸಾಗಿದೆ ಉಪನ್ಯಾಸ, ಮನೆಗೆ ಹೋಗೋದು ಮರ್ತೋಯ್ತು, ಅಷ್ಟು ಮನಸ್ಸಿಗೆ ಹಿಡಿಸ್ತು, ನಿಜ. ಆದರೆ ಅದರಿಂದ ನಮಗೇನನ್ನ ಉಪಯೋಗ ಆಗುವಂತಹ ಆಗಬೇಕಾದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕಾದ್ರೆ ಯಾರಿಡಬೇಕು? ಗುರುಗಳಿಡ್ತಾರ? ಉಪನ್ಯಾಸ ಮಾಡಿದವ್ರು ಇಡ್ತಾರ? ನಮ್ಮ ಅಕ್ಕಪಕ್ಕ ಕೂತಿರೋರು ಇಡ್ತಾರ? ಅಥವಾ ನಾವೇ ಇಡಬೇಕಾ? ನಾವೇ ಇಡಬೇಕು. ಹಾಗಾಗಿ ಸ್ಪಷ್ಟತೆ ಇಲ್ಲದಿರ ಇದ್ದರೆ ನಾವು ಮುಂದಕ್ಕೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಉಪನ್ಯಾಸ ಮುಗಿದ್ರೆ ಮುಗಿಲಿ, ಟೈಮ್ ಆಗೋದು ಎಲ್ಲಿಗಾಗೋದಲ್ಲ, ನಿಲ್ಲಿಸ್ಬೇಡಿ, ಏನು ತೊಂದರೆ ಇಲ್ಲ. ಎಲ್ಲ ಪುಸ್ತಕಗಳಲ್ಲಿದೆ, ಯಾರು ಬೇಕಾದರೂ ಮುಂದಕ್ಕೆ ಓದ್ಕೋಬೋದು. ಆದರೆ ಒಂದು ಸ್ಥಿತಿಲಿ ನಾವಿರ್ತೀವಿ, ಪುಸ್ತಕದಲ್ಲಿರೋದನ್ನು ಓದಿ ನಮ್ಮ ಮನಸ್ಸಿಗೆ ತಂದುಕೊಳ್ಳೋಕ್ಕೆ ನಮಗಾಗಲ್ಲ, ಕಷ್ಟ ಆಗುತ್ತೆ. ಅದು ಸ್ವಲ್ಪ ಸಡಿಲ ಆದರೆ ಒಂದು ಅರ್ಧ ಮುಕ್ಕಾಲು ಅದನ್ನು ಹಿಡ್ಕೊಳ್ಳೋ ಅಂಥ ಶಕ್ತಿ ನಮಗೆ ಬಂದರೆ ಕಾಲಕ್ರಮೇಣ ಮಿಕ್ಕಿದ್ದನ್ನು ನೀವೇ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬಹುದು. ಹಾಗಾಗಿ ಇರೋ 40 ನಿಮಿಷದಲ್ಲಿ ಥಿಯಾಸಫಿ ಸಾಹಿತ್ಯದಲ್ಲಿರೋ ಎಲ್ಲ ವಿಷಯಗಳನ್ನು ಇಲ್ಲೇ ತುರುಕ್ಬಿಡಬೇಕು ಈ 40 ನಿಮಿಷದಲ್ಲೇ ಅನ್ನುವಂಥ ಅತಿ ಆಸೆ ನಮಗೆ ಬೇಡ. ಸರಳವಾಗಿ ಎಷ್ಟು ಆದರೆ ಎಷ್ಟು ನೋಡಿ. ಯಾಕೆಂದರೆ ನಾವು ಟೈಮು ನೋಡ್ಕೋಬೇಕು, ನಮ್ಮ ಪರಿಸ್ಥಿತಿನೂ ನೋಡ್ಕೋಬೇಕು. ನಾನು ವಾಣಿ ಅಕ್ಕವ್ರನ್ನ ಪ್ರಾರ್ಥನೆ ಮಾಡಿಕೊಂಡೆ, ನಾನೊಂದು ಹಾಡು ಕೇಳ್ತೀನಿ, ಆ ಹಾಡನ್ನು ನೀವು ಹಾಡಿ, ಮುಂದಕ್ಕೆ ಅದು ನನಗೆ ಉಪನ್ಯಾಸಕ್ಕೆ ಉಪಯೋಗ ಆಗುತ್ತೆ. ನಾನಾಟಿ ಬ್ರದುಕು ನಾಟಕము ಕಾನಕ ಕನ್ನದಿ ಕೈವಲ್ಯವು ಅಂತ ಆ ಹಾಡು ಶುರುವಾಗುತ್ತೆ. ಇಲ್ಲೆಲ್ಲ ಶಂಕರ ಮಠದಲ್ಲಿ ನಾನು ಚಿಕ್ಕನ್ನಿಂದ ಹಾಕಿರೋದು. MS ಸುಬ್ಬಲಕ್ಷ್ಮಿ ಹಾಡೋದು, ತ್ಯಾಗರಾಜರ ಕೀರ್ತನೆ. ನಾನು ಸುಮಾರು ಒಂದು 5-6 ವರ್ಷದ ಹುಡುಗನಿಂದ ಕೇಳ್ತಾ ಇದ್ದೀನಿ.
ಎಷ್ಟು ಸತಿ ಕೇಳಿಸ್ಕೊಂಡ್ರು ಅದರ ಅರ್ಥ ನನಗೆ ಗೊತ್ತಾಗಿರಲಿಲ್ಲ. ಕೈವಲ್ಯ ಅಂದರೆ ಏನು, ಕೈವಾರ ಅಂದರೆ ಗೊತ್ತಾಗುತ್ತೆ, ಪರವಾಗಿಲ್ಲ ತಿಂತ ಉಳಿಕೊಡ್ತಾರೆ. ಕೈವಲ್ಯ ಅಂದರೆ ಏನು ಅನ್ನೋದು ನನಗೆ ಈ ಮೊನ್ನೆವರೆಗೂ ನನಗೆ ಅರ್ಥ ಆಗಿರಲಿಲ್ಲ. ಆ ಹಾಡನ್ನು ಹಾಕ್ಕೊಂಡು, ಅದು ತೆಲುಗಲ್ಲಿರೋದು, ನನಗೆ ತೆಲುಗು ಸರಿಯಾಗಿ ಬರೋಲ್ಲ, ಅದನ್ನೆಲ್ಲ ಕನ್ನಡಕ್ಕೆ ಬರ್ಕೊಂಡು ಮಾಡಿಕೊಂಡು ಸತ್ತು ಬಿದ್ದು ಸರ್ಕಸ್ ಮಾಡಿ ಸ್ವಲ್ಪ ಅರ್ಥ ಮಾಡ್ಕೊಂಡು, ಏನದು ಕೈವಲ್ಯ ಸ್ಥಿತಿ ಅಂದರೆ ಏನು? ಈಗ ಆತ್ಮ, ಬುದ್ಧಿ, ಮನಸ್ಸು ಮೂರೂ ಸೇರಿ ಕಾರಣ ಶರೀರ. ಈಗ ತಾನೇ ವಿವರಿಸಿದ್ದಾರೆ. ಅಲ್ಲಿಂದ ಮೇಲಕ್ಕಿರುವಂಥ ಲೋಕಗಳು ಯಾವುದು? ಅನುಪಾದಕ ಲೋಕ ಮತ್ತು ಆದಿಲೋಕ. ಆ ಮಟ್ಟದಲ್ಲಿರುವಂತಹ ಪ್ರಜ್ಞೆಯನ್ನು ನಾವು ಕೈವಲ್ಯ ಅನ್ನೋ ಪದಕ್ಕೆ ಸಂವಾದಿಯಾಗಿ ಉಳಿಸ್ಕೊ. ಅಲ್ಲಿ ಪುರುಷಾತ್ಮ ಅನ್ನುವಂತಹ ಹೆಸರನ್ನು ಕೂಡ ನಾವು ಬಳಕೆ ಮಾಡ್ತೀವಿ. ಆ ಪುರುಷಾತ್ಮನನ್ನೇ ನಾವು ದೇವರು ಅನ್ನುವಂಥದ್ದು. ದೇವರು ಅಂತನ್ನೇ, ಕೈವಲ್ಯ ಅನ್ನಿ, ಪುರುಷಾತ್ಮ ಅನ್ನಿ, ಅವೆಲ್ಲ ಒಂದೇ. ಸಾಮಾನ್ಯವಾದ ಜನ ಭಗವಂತ ಅಂತಾರೆ, ಈ ತಾರ್ಕಿಕವಾದ ಜನ ಕೈವಲ್ಯ ಅಂತಾರೆ, ಥಿಯಾಸಫಿಯರು ಪುರುಷಾತ್ಮ ಅಂತಾರೆ. ಏನು ಹೇಳಿದ್ರು ಕೂಡ ನಾನು ಬುದ್ಧಿಮಟ್ಟದ ಪ್ರಜ್ಞೆಯಿಂದ ಮೇಲಕ್ಕಿರುವಂತಹ ಪ್ರಜ್ಞೆಯನ್ನು ನಾವು ಆತ್ಮಪ್ರಜ್ಞೆ ಅಂತ ಕೇಳ್ತೀವಿ. ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು? ನಮ್ಮಲ್ಲಿರುವ ಪ್ರಜ್ಞೆಯನ್ನು ಪರಿಶ್ರಮ ಪಟ್ಟು ವಿಕಾಸವಾಗುವಂತೆ ಮಾಡಿ ಆ ಮಟ್ಟಕ್ಕೆ ನಮ್ಮನ್ನು ನಾವು ಎತ್ಕೊಂಡು ಹೋಗಿ ನಾವು ಎಲ್ಲಿಂದ ಬಂದವೋ ಆ ಪುರುಷಾತ್ಮನ ಜೊತೆಯಲ್ಲಿ ಸೇರಿಸೋ, ಅದೇ ಆತ್ಮ ಸಾಕ್ಷಾತ್ಕಾರ. ಕಠೋಪನಿಷತ್ತಿನ ಶ್ಲೋಕವನ್ನು ಮೇಡಮ್ನವರು 106 ಸತಿ ಪ್ರಸ್ತಾಪ ಮಾಡಿದರು. ಮೂಲ ಜ್ಯೋತಿ ಏನಿದೆ ಅದೇ ಆತ್ಮಜ್ಯೋತಿ. ಅದರಿಂದ ಪ್ರಜ್ಞೆ ಹೊರಮುಖವಾದರೆ, ಪ್ರಪಂಚದ ಕಡೆಗೆ ತಿರುಗಿದ್ರೆ ನಾವೆಲ್ಲ ಸೃಷ್ಟಿಯಾಗ್ತೀವಿ. ನಮ್ಮಲ್ಲೆಲ್ಲ ಅದು ಒಂದೊಂದು ಅಂಶ ಇರುತ್ತೆ. ಅದನ್ನೇ ಅವರು ಪ್ರಭವಾಹ, ಸ್ವರೂಪಾಹ ಅಂತೆಲ್ಲ ವಿವರಿಸಿದ್ರು. ನಾನು ಮತ್ತೆ ಅದನ್ನೇ ಹೇಳ್ಕೊಂಡು ಹೋದರೆ ಟೈಮ್ ಸಾಕಾಗುತ್ತೆ. ಒಂದು ಸೂಕ್ಷ್ಮ ವಿಚಾರವನ್ನು ಅವರು ಹೇಳಿದರು. ಆಧ್ಯಾತ್ಮಿಕ ಸತ್ಯಗಳಿಗೆ ಉದಾಹರಣೆಗಳು ಯಾವತ್ತೂ ಸಮ ಆಗಲ್ಲ. ಯಾಕೆ ಅಂದರೆ, ಒಂದು ಒಲೆ ಊದಿದ್ರೆ ಬೆಂಕಿ ಕಣಗಳು ಈಚೆ ಕಡೆಗೆ ಬರುತ್ತೆ. ಅದು ಈಚೆಗೆ ಬರ್ತಾ ಇದ್ದಂಗೆ ಸುಟ್ಟು ಬೂದಿ ಆಗೋಗುತ್ತೆ. ಗಾಣದ ಮನೆ ಅಥವಾ ಒಲೆ ಹತ್ರ ಅದನ್ನೆಲ್ಲ ನಾವು ನೋಡ್ಬೋದು. ಆದರೆ ಭಗವಂತನಿಂದ ಬಂದಂತಹ ನಮ್ಮ ಅಂಶವನ್ನು ನಾವು ಪ್ರಜ್ಞಾನಾಂಶ ಅಂತ ಹೇಳ್ತಾ ಇದ್ದೀವಿ. ಆ ಅಂಶವೇ ಅದು ಸುಟ್ಟು ಬೂದಿ ಆಗೋಗಲ್ಲ, ಅದು ಚೈತನ್ಯದಾಯಕವಾಗಿರುತ್ತೆ. ಆದರೆ ಬುದ್ಧಿದೇಹ, ಮೇಲಿನ ಮನೋದೇಹ, ಕೆಳಗಿನ ಮನೋದೇಹ, ಕಾಮದೇಹ, ಸ್ಥೂಲ ದೇಹಗಳು ಅದ್ರ ಮೇಲೆ ಒಂದ್ರ ಮೇಲೆ ಒಂದೊಂದು ಕವರ್ ಆಗ್ತಾ ಬಂದ ಹಾಗೆ, ಮುಚ್ಕೊಳ್ತಾ ಬಂದ ಹಾಗೆ ಆ ಪ್ರಜ್ಞೆ ಈ ಹೊದಿಕೆಗಳಿಂದ ಮರೆಯಾಗಿ ತಾನು ಯಾರು ಅನ್ನೋದನ್ನು ಮರೆತು ಹೋಗುತ್ತೆ ಅಲ್ವಾ?
ಸಿಂಪಲಾಗಿ ಯೋಚನೆ ಮಾಡಿ. ತೆಳುವಾದ ಬಟ್ಟೆಗಳನ್ನು ಹಾಕ್ಕೊಂಡು ಸಿನಿಮಾದಲ್ಲಿ ನಟನೆ ಮಾಡಿದಾಗ ದೇಹ ಎಲ್ಲ ಕಾಣಿಸುತ್ತೆ. ಒಂದು ನೆಟ್ ಬನೀನು, ಅದ್ರ ಮೇಲೆ ಒಂದು ಶರ್ಟು, ಅದ್ರ ಮೇಲೆ ಒಂದು ಕೋಟು, ಅದ್ರ ಮೇಲೆ ಒಂದು ಶಾಲು ಹೊದ್ಕೊಂಡಾಗ ನನ್ನ ದೇಹ ಹೇಗಿದೆ ಅಂತ ನಿಮಗೆ ಕಾಣುತ್ತೆ? ಅಲ್ವಾ? ಹಾಗೆ ಈ ಪ್ರಜ್ಞೆ ಮಿತಿಗೆ ಒಳಪಡುತ್ತೆ, ಲಿಮಿಟೇಷನ್ ಅಂತ ಹೇಳ್ತಾರೆ. ಅದನ್ನು ಹೇಳಿದ್ದಾರೆ. ಹೀಗಿರೋದನ್ನು ಮತ್ತೆ ನಾವು ನಿವೃತ್ತಿ ಮಾರ್ಗದಲ್ಲಿ ವಾಪಸ್ ಕರ್ಕೊಂಡು ಹೋಗಬೇಕಾದ್ರೆ ನಮ್ಮ ದೇಹಾತ್ಮದಲ್ಲಿರುವಂತಹ ಪ್ರಜ್ಞೆ ಜೀವಾತ್ಮನ ಮಟ್ಟಕ್ಕೂ, ಜೀವಾತ್ಮನಲ್ಲಿರುವಂತಹ ಪ್ರಜ್ಞೆ ಪುರುಷಾತ್ಮನ ಮಟ್ಟಕ್ಕೂ ವಿಕಾಸವಾಗುವಂತಹ ಜೀವನವನ್ನು ನಾವು ನಡೆಸಬೇಕು. ಅದು ತುಂಬ ಕಷ್ಟಕರವಾದಂತಹ ಕೆಲಸ. ಅದಕ್ಕೋಸ್ಕರನೇ 437 ಕೋಟಿಗಳು ಚತುರ್ಯುಗಗಳು ಅಲೆಕ್ಕಗಳೆಲ್ಲ ಹೇಳಿದ್ರು. ಬಹೂನಾಂ ಜನ್ಮನಾಂ ಅಂತ ಹೇಳುವಂಥದ್ದು ಅವೆಲ್ಲ ಅದನ್ನೇ. ಆದರೆ ನಮಗೆ ಒಂದು ನಂಬಿಕೆ ಇರಬೇಕು, ಬಾಳಿಗೆ ಒಂದು ನಂಬಿಕೆ ಇರಬೇಕು. ಏನು ಅಂದರೆ, ನಾವು ವಿಕಾಸ ಹೊಂದಿ ಮುಕ್ತಿಯನ್ನು ಪಡೆಯೋದು ಸಾಧ್ಯ. ಅದನ್ನು ಸಾಧಿಸೋದು ನನ್ನ ಕೈಲಾಗುತ್ತೆ ಅನ್ನುವಂಥ ದೃಢ ನಿಶ್ಚಯ ಹಾಗೂ ನಂಬಿಕೆಯನ್ನು ನಾವು ಮೊದಲು ರೆಡಿ ಮಾಡ್ಕೋಬೇಕು. ಅದು ಇಲ್ದಿರ ನಾವು ಏನು ಮಾಡಿದ್ರೂ ಕೂಡ ನಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗೋದಿಲ್ಲ. ಇಂತಹ ಒಂದು ಇದರಲ್ಲಿ ಆ ಹಾಡಲ್ಲಿ ಏನು ಹೇಳ್ತಾರೆ, పుట్టుటయు నిజము పోవుటయు నిజము నట్ట నడిమి మీ పని ನಾಟಕము. ಹುಟ್ಟು ಸಾವುಗಳ ಮಧ್ಯೆ ಏನಿದೆ? ನಮ್ಮ ಬದುಕಿದೆ, ಪ್ರಾಪಂಚಿಕ ಬದುಕಿದೆ. ಈ ಪ್ರಾಪಂಚಿಕ ಬದುಕು ನಾಟಕ ಅಂತ ಇದ್ದಾರೆ. ನಾಟಕ ಅಂದರೆ ಏನರ್ಥ? ಡ್ರಾಮಾ ಅಂದರೆ ಏನರ್ಥ? ರಾಜಾರಾಮ್, ತುಂಬ ಪ್ರೀತಿಯಿಂದ ಮಾತಾಡ್ದಂಗೆ ಡ್ರಾಮಾ ಮಾಡಬೇಡ್ರಿ, ನಿಮ್ಮ ಪ್ರೀತಿ ಏನು ಅಂತ ನನಗೆ ಗೊತ್ತಿದೆ ಅಂದರೆ ಏನರ್ಥ? ನಿಜವಾದ ಪ್ರೀತಿ ಇಲ್ಲ, ಬರೀ ನಾಟಕ ಅಲ್ವಾ? ಈ ಬದುಕು ನಾಟಕ ಅಂದರೆ ಅದು ನಿಜ ಅಲ್ಲ, ಅದು ಸುಳ್ಳು ಅಂತ. ಆ ಒಂದು ಹಾಡು ಅರ್ಥ ಆದರೆ ಸಾಕೆಲ್ಲ ಅರ್ಥ ಆಗುತ್ತೆ. ನಾನಾಟಿ ಬ್ರದುಕು ನಾಟಕಮು ಕಾನಕ ಕನ್ನದೆ ಕೈವಲ್ಯಮು. ಕಂಡೂ ಕಾಣ್ದಂಗಿದೆಯಂಥದ್ದು ಯಾವುದೋ ಆತ್ಮಲೋಕದ ಸ್ಥಿತಿ. ಹುಟ್ಟೋದು ನಿಜ, ಸಾಯೋದು ನಿಜ, ಮಧ್ಯೆ ನಮ್ಮದು ಜೀವನ ಒಂದು ನಾಟಕ. ಅದನ್ನು ಹೇಳ್ತಾರೆ, ನಟ್ಟ ನಡಮ ಮೀ ಪನಿ ಅಂದರೆ ನಿಮ್ಮ ಕೆಲಸ ಅಂತಲ್ಲ, ಈ ಪನಿ ಮೀ, ಅದು ಸಂಗೀತಕ್ಕೆ ಹಾಗೆ ಮಾಡ್ಕೊಂಡಿದ್ದಾರೆ. ಎಟ್ಟ ನೆದುಟ ಕಲದಿ ಪ್ರಪಂಚಮು. ಈ ಪ್ರಪಂಚ ನಿನ್ನ ಎದುರುಗಡೆನೇ ಇದೆ. ಎಲ್ಲಿದೆ ಅದು? ಎಟ್ಟ ನೆದುಟ ನೀ ಕಲದಿ ಪ್ರಪಂಚ, ನಿನ್ನ ಎದುರುಗಡೆನೇ ಇದೆ ಈ ಪ್ರಪಂಚ. ಕಟ್ಟ ಕಡಪದಿ ಕೈವಲ್ಯಮು, ಕೊನೆಯದು ಕೈವಲ್ಯ ಸ್ಥಿತಿ. ಅಂದರೆ ನೀನು ಈ ಪ್ರಪಂಚ ದಾಟಬೇಕು. KR-ಪುರ ದಾಟ್ತಿರನೇ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಇಲ್ಲ ಯಲಹಂಕನ ದಾಟಬೇಕು, ಇಲ್ಲ KR-ಪುರನ್ನ ದಾಟಬೇಕು. ಈ ಪ್ರಪಂಚ ದಾಟಿದ ಮೇಲೆ ನಾವು ಹೋಗೋಕ್ಕಾಗೋದು.
ಕುಡಿಚೇದನ್ನಮು ತಿನ್ನೋದು ಊಟ, ಕೋಕ ಚುಟ್ಟೇದಿ ಅಂದರೆ ಬಟ್ಟೆ ವಸ್ತ್ರ ಕಟ್ಕೊಳ್ಳೋ ಅಂಥದ್ದು, ಸೀರೆನೋ ಪಂಚೆನೋ ಏನಾದರೂ ಇದು. ಒಡಿಗಟ್ಟಿ ಕೊನೆನ ಉಭಯ ಕರ್ಮಮಲು ಗಡಿದಾಟಿನ ಪುಡೆ ಕೈವಲ್ಯము. ಈ ಪ್ರಪಂಚನ ದಾಟಬೇಕು. ಪ್ರಪಂಚನ ದಾಟಕ್ಕೇನು? ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಏನನ್ನು ಮೋದಿಯವರು ಕೊಟ್ಟಿರೋದು ಇದ್ದರೆ ಅದು ಕೂತ್ಕೊಂಡು ಹೊರಡೋಗ್ಬೋದು, ಬೆಂಗಳೂರು ಬೇಕಾದ್ರೆ ಹೋಗ್ಬೋದು. ಆದರೆ ಈ ಪ್ರಪಂಚವನ್ನು ಪ್ರಪಂಚದ ಈ ಪ್ರಯಾಣವನ್ನು ಸಂಪೂರ್ಣವಾಗಿ ನಾವು ಮುಗಿಸಿ ಮುಂದಕ್ಕೆ ಹೋಗಬೇಕಾಗಿದ್ದರೆ ಸತ್ತರೆ ಆಗುತ್ತಾ? ಮತ್ತೆ ಹುಟ್ಟಿದ್ರೆ ಆಗುತ್ತಾ? ಮತ್ತೆ ಸತ್ತರೆ ಆಗುತ್ತಾ? ಹುಟ್ಟು ಸಾವುಗಳಿಂದ ಪುನರ್ಜನ್ಮಗಳ ಮರಣ ಪುನರ್ಜನ್ಮಗಳ ಸರಣಿಯಿಂದ ಅದು ಸಾಧ್ಯ ಇಲ್ಲ. ಆದರೆ ಒಡಿಗಟ್ಟು ಕೋನಿನ ಉಭಯ ಕರ್ಮಮಲು ಗಡಿದಾಟಿನ ಪುಳೆ ಕೈವಲ್ಯವು. ನಾವು ಮೂಟೆ ಕಟ್ಕೊಂಡು ಒಡಿಗಟ್ಕೊಂಡು ಮೂಟೆ ಕಟ್ಕೊಂಡಿದ್ದೀವಿ. ಏನನ್ನ? ಪಾಪ ಪುಣ್ಯ, ಪಾಪ ಪುಣ್ಯ. ಬರೀ ಪುಣ್ಯ ಮೂಟೆ ಕಟ್ಕೊಂಡ್ರೆ ಕೈವಲ್ಯ ಸಿಗುತ್ತಾ? ಸಿಗಲ್ಲ. ಬರೀ ಪಾಪನೇ ಸಂಪಾದನೆ ಮಾಡಿದ್ರೆ ಆಗುತ್ತೋ? ಆಗಲ್ಲ. ಎರಡನ್ನೂ ಮಿಕ್ಸ್ಚರ್ ಮಾಡಿ ಕಟ್ಕೊಂಡ್ರೆ ಆಗುತ್ತಾ? ಆಗೋದು. ಪಾಪನೂ 0 ಆಗಬೇಕು, ಪುಣ್ಯನೂ 0 ಆಗಬೇಕು. ಬ್ಯಾಲೆನ್ಸ್ ಇರಬಾರ್ದು, ಎಲ್ಲ ಕಳ್ಕೋಬೇಕು. ಆಗ ಆ ಕೈವಲ್ಯ ಸ್ಥಿತಿ ಅಥವಾ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ ನಮಗೆ ಪ್ರಾಪ್ತಿಯಾಗುತ್ತೆ. ತೆಗದು ಪಾಪಮು ತೀರದು ಪುಣ್ಯಮು ನಗಿ ನಗಿ ಕಾಲಮು ನಾಟಕಮು. ಈ ಜೀವನ ಎಲ್ಲ ಒಂದು ಡ್ರಾಮಾ. ಎಗವುಲೆ ಶ್ರೀ ವೆಂಕಟೇಶ್ವರುಡೇನಿಕ ಗಗನಮು. ಇನ್ನು ಇದ್ರ ಮೇಲೆ ಯಾರಿದ್ದಾರೆ? ಹಾಡಲ್ಲಿ ವೆಂಕಟೇಶ್ವರ ಇದ್ದಾರೆ, ಅದೇನು ಭಗವಂತ ಇದ್ದಾನೆ. ಆ ಭಗವಂತನ ಸ್ಥಿತಿಗೆ ನಾವು ಏರಿದ್ರೆ ಗಗನಮು ಮೀದಿದಿ ಕೈವಲ್ಯಮು. ಆ ಗಗನದ ಮೇಲಿದೆ ಕೈವಲ್ಯ ಅನ್ನುವಂಥದ್ದು. ಈ ಒಂದು ಹಾಡಲ್ಲೇ ಎಲ್ಲ ಸಮಸ್ತವೂ ಇದೆ. ಇದಿಷ್ಟ ಆಯಿತು. ನಾವೊಂದು ತೀರ್ಮಾನಕ್ಕೆ ಬಂದ್ವಿ. ನಮ್ಮ ಗುರಿ ಏನು? ಉನ್ನತ ಲೋಕದ ಪ್ರಜ್ಞೆಗೆ ನಮ್ಮ ಪ್ರಜ್ಞೆಯನ್ನು ಏರಿಸಿ ಅದರಲ್ಲಿ ಲೀನವಾಗುವಂತೆ ಮಾಡೋದು. ಕಾಫಿ ಡಿಕಾಷನ್ ಬಟ್ಟೆ ಎಲ್ಲ ಹಿಂಡ್ಬಿಟ್ಟು ಡಿಕಾಷನ್ ಹಾಲು 2 ಸೇರಿಸ್ಬಿಟ್ರೆ ಸೊಗಸಾಗಿ ಕಾಫಿ ಆಗೋಗ್ಬಿಡುತ್ತೆ. ಅಷ್ಟು ಸುಲಭವಾಗಿದೆಯಾ ಈ ಕೈವಲ್ಯ ಸ್ಥಿತಿಯನ್ನು ಪಡೆಯೋದು? ಅಷ್ಟು ಸುಲಭವಾಗಿದ್ದರೆ ನಾವು ಇಲ್ಲಾಕೆ ಇರ್ತಾಯಿದ್ವಿ, ಎಲ್ಲ ಅಲ್ಲೇ ಇರ್ತಾಯಿದ್ವಿ. ಇಲ್ಲಿ ಒಬ್ಬರು ಇಬ್ಬರು ಇರ್ತಾಯಿದ್ರು ಅಷ್ಟೇ. 100 ಜನ 1000 ಜನ ಇದ್ದೀವಿ. ಆದರೆ ನಾವು ಭಗವಂತನಲ್ಲಿ ಐಕ್ಯ ಆಗಬೇಕು, ಸೇರಬೇಕು. ಒಂದರಲ್ಲೊಂದು ಸೇರೋದನ್ನೇ ಯೋಗ ಅನ್ನೋದು. ಯುಜ್ ಅನ್ನೋ ಧಾತುವಿನಿಂದ ಬರುವಂಥದ್ದು ಯೋಗ. ಸೇರಬೇಕಾದ್ರೆ ಹಾಲಲ್ಲಿ ನೀರು ಸೇರಿಸ್ಬೋದು, ಎಣ್ಣೆ ಸೇರ್ಸೋಕ್ಕಾಗುತ್ತಾ? ಒಂದಕ್ಕೊಂದು ಬೆರೆಯಲ್ಲ. ಆತ್ಮಪ್ರಜ್ಞೆಯಲ್ಲಿ ನಮ್ಮ ಪ್ರಜ್ಞೆಯನ್ನು ಸೇರಿಸ್ಬೇಕಾದ್ರೆ ಅದಕ್ಕೂ ಮ್ಯಾಚಿಂಗ್ ಆಗಬೇಕು. ಮ್ಯಾಚ್ ಮಾಡಬೇಕು ನಾವು ಅದನ್ನು. ಆ ಸ್ಥಿತಿಗೆ ತೊಗೊಂಡು ಬಂದು ಸೇರಿಸ್ಬೇಕು. ಹೇಗೆ ತೊಗೊಂಬರೋದು? ನಮ್ಮ ಪ್ರಜ್ಞೆ ಏನಾಗಿದೆ? ಇದಕ್ಕೆ ಮಹಾವಿಷ್ಣುವು ಕೂಡ ಈ ದೋಷದಿಂದ ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ. ವಿಷ್ಣು ವರಾಹ ಅವತಾರ ಎತ್ತಿದಾಗ ಹಂದಿ ರೂಪವನ್ನು ಎತ್ತದ, ಭೂಲೋಕದಲ್ಲಿ ಸುಖವಾಗಿ ಹೆಂಡತಿ ಮಕ್ಕಳು ಮರಿ ಮಾಡಿಕೊಂಡು ಕೊಚ್ಚೆ ನೀರಲ್ಲಿ ಇದೇ ವೈಕುಂಠ ಅಂತ ಸುಖವಾಗಿದ್ದ. ಆ ದೇವಾನ್ ದೇವತೆಗಳು ಪಾಪ ವಿಷ್ಣು ಇಲ್ದಿರ ಅಲ್ಲೆಲ್ಲ ವ್ಯವಹಾರ ಕೆಟ್ಟೋಯ್ತು. ಅವ್ರು ಬಂದು ಹೇಳಿದಂತೆ,
ಸ್ವಾಮಿ ನೀವು ಹಂದಿಯಲ್ಲ ಮಹಾವಿಷ್ಣು, ಬನ್ನಿ ನಮ್ಮ ಲೋಕಕ್ಕೆ ಹೋಗೋಣ ಅಂದರೆ ನಾನು ಬರಲ್ಲ ಕಡೆ, ಇಲ್ಲೇ ಚೆನ್ನಾಗಿದೆ. ಆ ವಿಷ್ಣುವಿನ ಸ್ಥಿತಿಗೂ ನಮ್ಮ ಸ್ಥಿತಿಗೂ ಭೇದ ಇಲ್ಲ. ಏನು ಕಾರಣ? ಒಂದೊಂದೇ ರೀಸನಿಂಗ್ ಅಂತಾರೆ, ಅದಕ್ಕೇನು ಕನ್ನಡ ಪದ ಬರ್ತಾ ಇಲ್ಲ ನನಗೆ. ವಿಚಾರ ಸರಣಿ, ವಿಚಾರ ಮಾಡ್ತಾ ಮಾಡ್ತಾ ನಮಗೆ ಒಂದೊಂದೇ ಸ್ಪಷ್ಟ ಆಗ್ತಾ ಹೋಗುತ್ತೆ. ಆ ಸ್ಪಷ್ಟತೆಯನ್ನು ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಆ ಹಂದಿಯಂತೆ ಈ ಕೊಚ್ಚೆಯಂತಹ ಪ್ರಾಪಂಚಿಕ ಜೀವನದಲ್ಲಿ ಮುಳುಗಿ ಸಂತೋಷವಾಗಿ ಓಲಾಡ್ತಾ ಇದ್ದೀವಿ ನಾವು. ಯಾಕೆ ಅನ್ನೋ ಪ್ರಶ್ನೆ. ಯಾರಾದ್ರೂ ಮಧ್ಯೆ ಇಂಟರ್ಫಿಯರ್ ಆಗಿ ಹೇಳ್ಬಹುದು ಚಿಕ್ಕದಾಗಿ. ನಮ್ಗೆ ಯಾಕೆ ಅಂದರೆ, ನಮಗೆ ಯಾತಕ್ಕೋಸ್ಕರ ನಾವಿಷ್ಟು ಮಾಡ್ತಾ ಒದ್ದಾಡ್ತಾ ಇದ್ದೀವಿ? ಬ್ರಾಂದಿ ಕುಡಿತೀವಿ, ಮಾಂಸ ತಿಂತೀವಿ, ಸಿನಿಮಾ ನೋಡ್ತೀವಿ, ಇಸ್ಪೇಟ್ ಆಡ್ತೀವಿ, ಪೂಜೆ ಮಾಡ್ತೀವಿ, ಪಂಚಾಮೃತ ಕುಡಿತೀವಿ, ಏನೇನೋ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡ್ತಾ ಇರೋದು ಯಾತಕ್ಕೋಸ್ಕರ? ಒಬ್ಬ 100 ರೂಪಾಯಿ ಶರ್ಟ್ ಹಾಕ್ಕೊಂಡು ನಾವು 1,500 ರೂಪಾಯಿ ಶರ್ಟ್ ಹಾಕ್ಕೊಂತ. ಯಾಕೆ? 100 ರೂಪಾಯಿ ಸೀರೆ ಹೋಗ್ಬಿಟ್ಟಿದ್ರೆ 1 ಲಕ್ಷ ರೂಪಾಯಿ ಸೀರೆ ಉಟ್ಕೊಳ್ಳೋದಿಲ್ಲ. ಕೋಟಿ ರೂಪಾಯಿ ಕಾರಿದೆ, 50,000 ರೂಪಾಯಿ ಕಾರು ಇದೆ. ಯಾತಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ? ಹೇಳಬೇಕು, ಉತ್ತರ ಹೇಳಬೇಕು. ಯಾತಕ್ಕೋಸ್ಕರ ಮಾಡ್ತಾಯಿದ್ದೀವಿ ನಾವು? ಹಾಂ, ಅಲ್ಲ, ನೇಮು ಫೇಮು ಯಾತಕ್ಕೆ ಬೇಕು ನಿಮಗೆ ಅಂತ ಕೇಳ್ತಾ ಇರೋದು ನಾನು. ಅಭಿಮಾನ ಯಾಕೆ ಬೇಕು ನಿಮಗೆ? ಅಭಿಮಾನ, ನಂಗೆ ಅಭಿಮಾನ ಇಲ್ವೇ? ನಿಮ್ಗೆ ಯಾಕೆ ಬೇಕದು? ಯಾತಕ್ಕೋಸ್ಕರ? ಒಟ್ಟಿನಲ್ಲಿ ಅಲ್ಲೇನೋ ಒಂಚೂರು ಜೇನಿದೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಏನು ಅಂದರೆ ಸುಖ. ಪಲಾವ್ ತಿಂದರೆ ಸುಖ, ಕರ್ಲಾನ್ ಬೆಡ್ ಮೇಲೆ ಮಲ್ಕೊಂಡ್ರೆ ಸುಖ, ವಿಮಾನದಲ್ಲಿ ಹೋದರೆ ಸುಖ, ಇಂಥ ಜ್ಯೂಸುಗಳು ಅದು ಇದು ಕುಡಿದ್ರೆ ಸುಖ, ಐಸ್ ಕ್ರೀಮ್ ಏನೇನೋ ನಾನಾ ರೀತಿ ಸುಖಗಳು ಇವೆ. ನಮಗೆ ಸುಖ ಅನ್ನೋದು ಸಿಕ್ಕಿದವಾಗ ಆನಂದವಾಗುತ್ತೆ. ಆನಂದ ಆಗುತ್ತಾದ್ರಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಕಳ್ಳತನ ಮಾಡೋದು ಆನಂದಕ್ಕೆ, ದೇವರಿಗೆ ಅಭಿಷೇಕ ಮಾಡೋದು ಆನಂದಕ್ಕೆ, ಇನ್ನೊಬ್ಬರ ಆಸ್ತಿ ಹೊಡ್ಕೊಳ್ಳೋದು ಆನಂದಕ್ಕೆ, ದಾನ ಮಾಡೋದು ಆನಂದಕ್ಕೆ. ಪ್ರಾಪಂಚಿಕ ಎಲ್ಲ ವ್ಯವಹಾರಗಳ ಹಿಂದೆ ಇರುವ ಮೂಲ ತತ್ವ ಯಾವುದು ಅಂದರೆ ಸುಖ, ಸುಖದಿಂದ ಆನಂದ ಪ್ರಾಪ್ತಿಯಾಗುತ್ತೆ. ಹಾಗಿದ್ದ ಮೇಲೆ ಸುಖ ಅಂದರೆ ಹಂಗೆ ಸ್ವಲ್ಪ ಒಂದು ನಿಮಿಷ ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ನೀವು ನಿಂತ್ಕೊಳ್ಳಿ ಅಂದೆ, ಅದು ನಿಂತ್ಕೊಳ್ಳಿ. ನೀವು ಹೋಟೆಲ್ಗೆ ಹೋಗ್ತೀರಾ, 2 ಇಡ್ಲಿ ಕೊಡು ಅಂತೀರ. ತಣ್ಣಗಿರೋ ಇಡ್ಲಿ ಕೊಟ್ಟರೆ ಅವನನ್ನು ಬೈತೀರ, ನಾನು ದುಡ್ಡು ಕೊಡೋಲ್ಲ, ಇಂಥ ಇಡ್ಲಿ ಕೊಟ್ಟಿದ್ದೆ. ಅವನು ಮತ್ತೆ ಡಬ್ಬದಿಂದ ಬಿಸಿ ಇಡ್ಲಿ ತೆಗೆದುಕೊಟ್ರೆ ಚೆನ್ನಾಗಿದೆ ಅಂತ ನೀವು ತಿಂತೀರ. ಅದು ಚೆನ್ನಾಗಿ ಇಲ್ದಿರೋ ಇದ್ದಿದ್ದು ಯಾಕೆ, ಇದು ಚೆನ್ನಾಗಿರೋದು ಯಾಕೆ? ಆ ಬಿಸಿ ಇಡ್ಲಿ ತಿಂದಾಗ ನಿಮ್ಗೇನೋ ಖುಷಿ ಆಯಿತು ಅಲ್ವೇ? ಅದೇ ಸುಖ, ಅದೇ ಸುಖ. ಸುಖದಲ್ಲಿ ನಾನಾ ರೀತಿ ಇದೆ. ಸುಖ ಎಷ್ಟು ರೀತಿ ಸುಖಗಳಿದೆ ಅಂತ 1 ವರ್ಷ ಹೇಳಿದ್ರೂ ಮುಗಿಯಲ್ಲ. ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ಸುಖ ಅಂದರೆ ನಮ್ಮ ಮನಸ್ಸಿಗೆ ಹಿತವಾಗಿರೋದು ಸುಖ. ಯಾವುದು ಹಿತವೋ ಅದು ಸುಖ, ಯಾವುದು ಅಹಿತವೋ ಅದು ನಮಗೆ ಸುಖ ಅಲ್ಲ. ಆ ಸುಖದ ಹಿಂದೆ, ಅದು ಸುಖ ಅಂತ ನಮ್ಗೆ ಅನ್ಸೋದು ಯಾಕೆ ಅಂದರೆ ಆನಂದ ಇದೆ ಅದರ ಹಿಂದೆ.
ಎಷ್ಟೋ ಸತಿ ಧ್ಯಾನ ಶಿಬಿರಗಳಲ್ಲೇ ಪ್ಲಾಟ್ಫಾರಮಿಂದ ಕ್ವಶನ್ ಕೇಳಿದವಾಗೆಲ್ಲ ರಾಜಾರಾಮು ಹೇಗಿತ್ತು ಧ್ಯಾನ, ಆನಂದವಾಗಿತ್ತು ಅಂತ. ಅದು ಆನಂದ ಆಯಿತೋ ಬಿಡ್ತೋ, ಅದು ಸುಳ್ಳೇನೋ ನಿಜವೇನೋ ದೇವರಿಗೆ ಗೊತ್ತು. ರಾಜಾರಾಮ್ ಹೇಳಿದ್ದಂತೂ ಸುಳ್ಳು ಅಂತ ನನಗೆ ಗೊತ್ತು, ಅವ್ರಿಗೂ ಗೊತ್ತು, ಮಿಕ್ಕವ್ರಿಗೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ. ಹಾಂ, ಇರಲಿ, ಮುಂದಕ್ಕೆ ಹೋಗೋಣ. ನೋಡಿ ಆಮೇಲೆ ಮಾತಾಡೋಣ. ಆಯ್ತು, ನೋಡೋಣ, ಮುಂದಕ್ಕೆ ವಿಚಾರ ಮಾಡಿ, ಅದು ಮುಂದಕ್ಕೆ ವಿಚಾರ ಮಾಡಿ. ಈಗ ಈ ಆನಂದ ಅನ್ನೋದು ಒಡವೆ, ಬಟ್ಟು, ಇಡ್ಲಿ, ಪಡ್ಲಿ, ಇನ್ನೊಂದು ಮತ್ತು ಇವುಗಳಿಂದ ಬರ್ತಾ ಇದೆಯಾ? ಅದರಲ್ಲಿ ಆನಂದ ಇಲ್ಲ ಅಂತ ನಾವೇ ಅನಿತ್ಯಂ ಅಸುಖಂ ಲೋಕಂ, ಈ ಲೋಕ ಅನಿತ್ಯ, ಅಶಾಶ್ವತವಾದದ್ದು. ಅಸುಖಂ, ಸುಖ ಕೊಡೋದಿಲ್ಲ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಗಲೇ ರಾಜಾರಾಮ್ ಒಂದು ಮಾತಂದರು, ಆ ಸುಖ ಕ್ಷಣಿಕವಾದದ್ದು. ಇಡ್ಲಿ ಬಾಯಲ್ಲಿ ನಾಲ್ಗೆ ಮೇಲೆ ಇರೋವರೆಗೆ ಅಷ್ಟೇ ಸುಖ ಅದು. ಅದು ಒಳಗೆ ಹೊರಟೋದ್ರೆ ಆ ಚಟ್ನಿ ಖಾರ ಇತ್ತೋ, ಸಪ್ಪೆ ಇತ್ತೋ, ಉಪ್ಪಿತ್ತೋ, ಹುಳ ಇತ್ತೋ, ಜಿರಳೆ ಇತ್ತೋ ನಮ್ಗೆ ಗೊತ್ತಾಗೋದು. ಒಂದು ತಾತ್ಕಾಲಿಕವಾದಂತಹ ಒಂದು ಸುಖ. ಟೈಮ್ ಯಾರಾದರೂ ನನಗೆ ಹೇಳಬೇಕು, ಟೈಮ್ ಹತ್ತಿರ ಬಂದುಬಿಡ್ತು ಅಂತ ಇದೆ. ಮುಂದಕ್ಕೆ ಓಡಬೇಕು ನಾನು. ಈ ಒಂದು ತಾತ್ಕಾಲಿಕವಾದ ಸುಖಕ್ಕೆ ಇಷ್ಟು ಬಾಧೆ ಪಡ್ತಾ ಇದ್ದೀವಲ್ವ, ನಮ್ಗೆ ಯಾಕಿಂತ ಹುಚ್ಚು, ಸುಖ ಬೇಕು ಅನ್ನೋ ಹುಚ್ಚು? ದೊಡ್ಡ ಪ್ರಶ್ನೆ ಇದು. ನಮಗೆ ಈ ಸುಖ ಯಾಕೆ ಬೇಕು? ಅನುಭವದಿಂದ ಗೊತ್ತಾಗ್ತಾ ಇದೆ. ಎಂತ ಪದ್ಯ ಸರ ಇದಾಗೈತೆ, ಗಂಟು ಪದ್ದು ಮಳೆಗಾವಲ್ಲ ಅನಿಪಿಸ್ತಂದೆ. ಕಾಸಲೇವಿ ಹೆಂಗೆ ಹತ್ರ ಪೆಂಡ್ಲ ಬೊಟ್ಟು ಪೋಯ್ನ ಸಾಯ್ತಾ ಉಳ್ಳೆದು. ಯಾಕೆ ನಾವು ಇಷ್ಟು ಒದ್ದಾಡ್ತಾ ಇದ್ದೀವಿ? ಅದಕ್ಕೋಸ್ಕರ ಕಾರಣ ಆ ವಸ್ತುಗಳಲ್ಲಿ ಸುಖ ಇಲ್ಲ ಅನ್ನುವಂಥ ಅರಿವಲ್ಲ ನಮಗೆ. ನಾವು ಯಾರು ನಾವು ಆತ್ಮಸ್ವರೂಪಿಗಳಾದರೂ ಕೂಡ ಎಲ್ಲಿಂದ ಬಂದ್ವಿ? ಪರಮಾತ್ಮನಿಂದ ಬಂದ್ವಿ. ಅಲ್ಲಿದೆ ಶಾಂತಿ, ಆನಂದ, ಆ ಕೈವಲ್ಯ ಸ್ಥಿತಿಯಲ್ಲಿ ಸದಾ ಇದೆ. ಶಾಂತ ವಸಂತ ಮಹಂತೋ ನಿವಸಂತೆ. ಮಹಾತ್ಮರು ವಸಂತ ಲೋಕದ ವಸಂತ ಋತುವಿನಂತೆ ಎಲ್ಲ ಕಡೆ ಇದ್ದಾರೆ. ಅವರು ಆನಂದವಾಗಿದ್ದಾರೆ. ಕುತುಂಬಿ ಮಹರ್ಷಿಗಳು ಆನಂದವಾಗಿದ್ದಾರೆ. ಮೌರ್ಯ ಮಹರ್ಷಿಗಳು ಆನಂದವಾಗಿದ್ದಾರೆ. ಮನು ಸನತ್ ಕುಮಾರರ ಆನಂದವಾಗಿದ್ದಾರೆ. ಯಾಕೆ ಅಂದರೆ ಅವರು ಕೈವಲ್ಯ ಸ್ಥಿತಿಯಲ್ಲಿದ್ದಾರೆ. ಆ ಆನಂದ ಅಲ್ಲಿ ಇರೋದರಿಂದ, ನಾವು ಅಲ್ಲಿಂದಾನೇ ಬಂದವರಾದ್ರಿಂದ ನಮಗೆ ಆನಂದ ಬೇಕು ಅನ್ನುವಂತಹ ಚಪಲ ಹುಟ್ಟಿರೋದು ಪಲಾವ್ ನೋಡಲ್ಲ, ಭ್ರಾಂತಿ ನೋಡಲ್ಲ, ವಜ್ರ ವೈಡೂರಿಗಳಿಂದ ಅಲ್ಲ, ನಮ್ಮ ಮೂಲ ಸ್ಥಾನ ಇದೆ. ಯಾರೋ ಒಂದು ಕೋಡ್ಬೇಳೆ ಕೊಟ್ಟರೆ ತಿನ್ನೋದಕ್ಕೆ ಕೊಟ್ಟೋರು ಇವರು, ಪಾಪ ದುಡ್ಡು ಖರ್ಚು ಮಾಡ್ಕೊಂಬಂದು ಕೊಟ್ಟೋರು ಅವರು. ತಿಂದು ನಾನು, ಸಾರ್ ನಮ್ಮ ಅಜ್ಜಿ ಮಾಡಿದ ಕೋಡ್ಬೇಳೆ ಇದ್ದ ಹಾಗೇ ಇದೆ ಸರ್, ಇದು ಕಷ್ಟಪಟ್ಟು ಅವ್ರು ಮಾಡ್ಕೊಂಬಂದು ಕೊಟ್ಟರೆ ನಾನು ಯಾರನ್ನು ನೆನೆಸ್ಕೊತಾ ಇದ್ದೀನಿ? ನಮ್ಮ ಅಜ್ಜಿನ ನೆನೆಸ್ಕೊತಾ ಇದ್ದೀನಿ. ಈ ಪಿದಿಕ್ ಬೇಳೆ చారు తింటా ఉంటే సాక్షాత్ మా అవే వచ్చి చారు చేసినట్లుందప్ప, ఎంత బాగుందప్ప. ಮಾಡಿದವ್ರು ಯಾರೋ ನೆನೆಸ್ಕೊಳ್ಳೋದು ಯಾರನ್ನ. ಕಾರಣ ಏನು ಅಂದರೆ, ನಮಗೆ ಈ ಕೋಡ್ಬೇಳೆ ರುಚಿಯಾಗಲಿ, ಹಿರಿಕ್ ಬೇಳೆ ರುಚಿಯಾಗಲಿ, ಮತ್ತೊಂದಾಗಲಿ ಅಲ್ಲಿದೆ. ಅದ್ರ ನೆನಪು ನಮ್ಮನ್ನು ಇಲ್ಲಿ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವಿಷ್ಟೆಲ್ಲ ಪರಿಪಾಠ ಪಡ್ತೀವಿ. ಈಗ ನಾವು
ಶಾಂತಿ ಆನಂದ ಬೇಕು ನಮಗೆ. ಯಾಕೆ ಅಂದರೆ ಯಾವಾಗೋ ಒಂದು ಸತಿ ಅದು ರುಚಿ ನೋಡಿದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಹುಡುಕ್ತಾ ಇದ್ದೀವಿ ನಾವು. ಈ ಹೋಟ್ಲಲ್ಲಿ ಒಂದು ಅರ್ಧ ಪ್ಲೇಟ್ ತೊಗೊಂಡು ತಿನ್ನೋದು, ಆ ಹೋಟ್ಲಿಗೆ ಹೋಗೋದು, ಇನ್ನೊಂದು ಹೋಟ್ಲಿಗೆ ಹೋಗೋದು. ಯಾಕೆ 16 ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲನ್ನ ನಮ್ಮ ಅಜ್ಜಿ ಮಾಡಿದ ಸಾರಿಗೆ ಇದು ಮ್ಯಾಚ್ ಆಗುತ್ತೇನೋ ಅಂತ ಹುಡುಕ್ತಾ ಇದ್ದೀನಿ. ಆದರೆ ಎಲ್ಲೂ ಪರಿಪೂರ್ಣವಾದ ಮ್ಯಾಚ್ ಆಗೋದಿಲ್ಲ. ನಮ್ಮ ಅಜ್ಜಿ ಮಾಡಿದ ಸಾರೇ ನನಗೆ ಬೇಕು ಅಂದರೆ ಎಲ್ಲಿಗೋಗ್ಬೇಕು ನಾನು? ಮತ್ತೆ ಅಜ್ಜಿ ಮನೆಗೆ ಹೋಗಬೇಕು, ಆಯಮ್ಮನೇ ಮಾಡಿಕ್ಬೇಕು, ಅವಾಗೇ ತಿನ್ನಬೇಕು, ಅವಾಗೇ ಸ್ಯಾಟಿಸ್ಫೈ. ಹೌದಲ್ವಾ? ಹಾಂ, ಅಲ್ಲ, ಅದ್ರ ಜಾಗ ಅದು ಅಲ್ಲಿದೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಎಲ್ಲಿ